ಹಾವೇರಿಯಲ್ಲಿ ಮತ್ತೆ ಮೈಕ್ರೋ ಫಿನಾನ್ಸ್ನವರ ಕಿರುಕುಳ ಜೋರಾಗಿದೆ. ಮಂಜುಳಾ ಸಿದ್ದಪ್ಪ ದಂಪತಿ ಕಂತು ಕಟ್ಟದ ಹಿನ್ನೆಲೆಯಲ್ಲಿ ಮನೆಯ ಗೋಡೆ ಮೇಲೆ ಮನೆ ಹರಾಜಾಗಿದೆ ಅಂತೇಳಿ ಬರೆಯಲಾಗಿದೆ. ವಿಷಯ ತಿಳಿದು ಹಾಸನದಲ್ಲಿದ್ದಂಥ ದಂಪತಿ ಕಂಗಾಲಾಗಿ ಹಾವೇರಿಯ ರಾಣೆಬೆನ್ನೂರು ತಾಲೂಕಿನ ಗುಡ್ಡದ ಅನ್ವೇರಿ ಗ್ರಾಮಕ್ಕೆ ಓಡ್ ಬಂದಿದ್ದಾರೆ. ಹಾಸನಕ್ಕೆ ದುಡಿಯೋಕ್ಕಂತ ಈ ಫ್ಯಾಮಿಲಿ ಹೋಗಿತ್ತು. ಹಾಗೆಯೇ 3 ವರ್ಷದ ಹಿಂದೆ 2,45,000 ರೂಪಾಯಿ ಗೃಹ ಸಾಲ ತಗೊಂಡಿದ್ರು, ಹೋಮ್ ಲೋನ್ ತಗೊಂಡಿದ್ರು. ಮನೆ ರಾಜ್ಯದಲ್ಲಿ ಮೈಕ್ರೋ ಫಿನಾನ್ಸ್ ವಿಚಾರಕ್ಕೆ ಸಂಬಂಧಿಸಿದಂತೆ ಯಾವೆಲ್ಲ ಕ್ರಮಗಳನ್ನು ಸರ್ಕಾರ ತೆಗೆದುಕೊಂಡಿದೆ ಎನ್ನುವಂಥದ್ದು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂಥ ವಿಚಾರ. ಆದರೂ ಕೂಡ ಮೈಕ್ರೋ ಫಿನಾನ್ಸ್ನವರ ಹಾವಳಿ ನಿಲ್ತಾ ಇಲ್ಲ. ಕೆಲವೊಂದಿಷ್ಟು ಕಡೆಗಳಲ್ಲಿ ಮನೆಗೆ ತೆರಳಿ ಅವ್ರ ಮನೆ ಮುಂದೆ ಕುಳಿತು ಅವರಿಗೆ ಕಿರುಕುಳ ನೀಡುವಂಥ ಕೆಲಸವನ್ನು ಈ ಸಂಸ್ಥೆಗಳು ಮಾಡಿದರೆ, ಇಲ್ಲೊಂದು ಮನೆ ಮೇಲೆ ಬರಹವನ್ನು ಬರೆಯಲಾಗಿದೆ. ಈ ಆಸ್ತಿ ಅಥವಾ ಈ ಮನೆ ಏನಿದೆ ಇದು ಹರಾಜಿಗಿದೆ ಎನ್ನುವುದಾಗಿ ಗೋಡೆ ಬರಹವನ್ನು ಬರೆಯಲಾಗಿದೆ. ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ತಾಲೂಕಿನಲ್ಲಿ ನಡೆದಿರುವಂಥ ಘಟನೆ ಇದು. ಈ ಮನೆಯಲ್ಲಿ ವಾಸ ಮಾಡುವಂಥ ವ್ಯಕ್ತಿಗಳು ತಮ್ಮ ಊರನ್ನು ಬಿಟ್ಟು ಕೆಲಸ ಅರಸಿ ಹಾಸನ ಜಿಲ್ಲೆಗಂತ ಹೋಗಿ ಅಲ್ಲಿ ಕೆಲಸ ಮಾಡಿಕೊಂಡಿದ್ದಾರೆ. ಕಂತು ಕಟ್ಟೋದು, ಸಾಲದ ಕಂತು ಕಟ್ಟೋದು, ಇವರು ಹೋಮ್ ಲೋನ್ ತಗೊಂಡಿದ್ರು, ಅದರ ಕಂತು ಕಟ್ಟೋದು ವಿಳಂಬ ಆಗಿತ್ತು. ಹೀಗಾಗಿ ಮನೆಯ ಗೋಡೆ ಮೇಲೆ ಈ ರೀತಿಯಾದಂಥ ಬರಹವನ್ನು ಬರೆದಿದ್ದಾರೆ, ಮನೆ ಹರಾಜಿಗಿದೆ. ಹಾಗೆಯೇ ಯಾರಾದರೂ ಆಸಕ್ತಿ ಇದ್ದರೆ ಬಂದು ಹರಾಜಿನಲ್ಲಿ ಭಾಗಿಯಾಗಬಹುದು ಎನ್ನುವಂಥದ್ದಾಗಿ ಇಲ್ಲಿ ಬರೆಯಲಾಗಿದೆ. ದೃಶ್ಯಾವಳಿಗಳಲ್ಲೂ ಕೂಡ ಗಮನಿಸ್ತಾ ಇದ್ದೀರಾ. ಮಂಜುಳಾ ಸಿದ್ದಪ್ಪ ದಂಪತಿ ಮನೆ ಇದು.